ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತು ಯಾರಿಗೆ ಹೊಂಟೇವಂದ್ರೆ ನಮಗೋಸ್ಕರ ಲೈನ್ ಪಾರ್ಟ್ ಆದಾಗ ಎಲ್ಲ ಸರಿ ಮಾಡೋಂತಹ ಲೈನ್ ಮಾರ್ಕ್ ಬಗ್ಗೆ ಮತ್ತು ಅವ್ರ ಕೆಲಸದ ಬಗ್ಗೆ ಎಷ್ಟೆಷ್ಟು ಕಷ್ಟ ಐತೆ ಅನ್ನೋದು ಅವ್ರ ಬಾಯಲ್ಲಿ ತಿಳ್ಕೊಳಕ ಅವ್ರ ಬಳಿ ಬಂದನಿ. ಏನೇನು ಕಷ್ಟ ಐತಿ, ಎಷ್ಟು ಇದೈತಿ, ಈ ಮಳೆಗಾಲ ಟೈಮೊಳಗೆ ಯಾಕೆ ಲೈನ್ ಪಾರ್ಟ್ ಆಗ್ತಾವೆ ಪ್ರತಿಯೊಂದನ್ನು ವಿಡಿಯೋದಾಗ ಹೇಳ್ಯಾರ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ ಎಲ್ಲರಿಗೂ. ಹಾಕಿಬಿಟ್ಟಲ್ಲಿ ಬೆಳಕು ಬಂದ್ಬಿಡ್ತೈತಿ. ಆದ್ರೆ ಆ ಬೆಳಕಿನಿಂದ ಎಷ್ಟೋ ಕೈಗಳ ಶ್ರಮ ಇರಬೇಕು ಅನ್ನೋದು ನಮಗೆ ಯೋಚನೆನೇ ಇರೋಂಗಿಲ್ಲ. ಮಳೆ ಇರಲಿ, ಗಾಳಿ ಇರಲಿ, ಗಾಳಿನ ಇರಲಿ, ಎಲ್ಲ ಒಂದೇ ಒಂದು ಫೋನ್ ಹೊಡೆದ ತಕ್ಷಣ ಬಂದು ಆ ಕೆಲಸನ ಸರಿ ಮಾಡೋರು ನಮ್ಮ ಲೈನ್ಮ್ಯಾನ್ಗಳು. ತಮ್ಮ ಜೀವದ ಹಂಗನ್ನು ತೊರೆದು ಕರೆಂಟನ್ನು ಎಲ್ಲ ಕಡೆ ಒದಗಿಸ್ತಾರೆ. ನಮ್ಮ ರೈತರು ಮೋಟ್ರ್ಗಳಿಗೂ ಕರೆಂಟನ್ನು ತಪ್ಪಿಸ್ತಾರೆ. ಅಂತಹ ಅನುಭವಿ ಲೈನ್ಮ್ಯಾನ್ಗಳು ನಮ್ಮ ಜೊತೆ ಅದಾರ. ನಮಸ್ಕಾರ. ನಿಮ್ಮ ಹೆಸರು? ಮನೋಜ್ ರೀ. ನಮ್ಮ ಸಲೀಮ್ ಅಂತ. ಈಗ ಮತ್ತೆ ಹೆಂಗಿದೆ ಮಳೆಗಾಲ ಟೈಮ್? ಮಳೆಗಾಲ ಭಾಳ ಕಷ್ಟ ಐತ್ರಿ. ಏನಾಗುತ್ತೆ, ಗಾಳಿ ಬಿಟ್ಬಿಡಲ್ಲ, ಲೈನ್ ಟ್ರಿಪ್ ಆಗುತ್ತೆ, ಜನ ಫೋನ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಎಲ್ಲಿ ಫಾಲ್ಟ್ ಆಗುತ್ತೆ, ಏನಾಗುತ್ತೆ. ಮಳೆಗೆ ನೋಡ್ರಿ ಈಗೆಲ್ಲ ಈಗ 3 ಡಿಸ್ಕ್ ಹೋಗ್ತಾವೆ. ಮಳೆಗೆ ಏನಾಗ್ಬಿಡ್ತದೆ, 3 ತಿಂಗಳು ಬ್ಯಾಸಿಗೆ ಕಾದು ಬಿಟ್ಟಿರ್ತಲ್ಲ, ಪಂಚರ್ ಫೇಲ್ ಆಗ್ಬಿಟ್ಟಿರುತ್ತೆ. ಮಳೆ ಬಂದ್ಗಳೇ ಬೆಳಗ್ಗೆ ಮಳೆ ಬಂತಲ್ಲ, ಓಲಾಗಿ ಆಗಿ ಲೈನ್ ಟ್ರಿಪ್ ಆಗ್ಲಾದಕ್ಕೆ ಇಲ್ಲಿ 3 ವೈರ್ ಕಟ್ಟಾಗಿ ನಾನು ನಮಗೆ ಯಾರು ಕರೆ ಮಾಡಿ ನಾವು ವಾಪಸ್ ಲೈನ್ ಚಾಲು ಮಾಡಿಸ್ತಾ ಮತ್ತೆ ಬಂದು ಇದಲ್ಲದೆ ಇಂದ ಬೇರೆ ಕಡೆನೂ ವೈರ್ ಕಟ್ಟಾಗಿತ್ತು. ಅವನ್ನೆಲ್ಲ ಮಾಡ್ಕೊಂಡು ಈಗ ರೆಡಿ ಮಾಡಿದ್ವಿ. ಈಗ ಇದ್ರ ಬಗ್ಗೆ ಜನರಿಗೆ ಏನು ತಪ್ಪು ಕಲ್ಪನೆ ಐತಣ್ಣ ನಿಮ್ಮ ಬಗ್ಗೆ? ಕೊಡವಲ್ರಿ ಕರೆಂಟ್ ಅಂದ್ರೆ ಇದೇನಾಗೈತ್ರಿ, ಮರ ಬಿತ್ತಂದ್ರೆ ಎಲ್ಲೇ ಒಂದ್ ಕಡೆ ಸೌಂಡ್ ಬರುತ್ತೆ, ಕಡ್ಡಿ ಬಿತ್ತಂದ್ರೆ ಸೌಂಡ್ ಬರುತ್ತೆ. ಪಿನ್ ಏನದ, ಪಿನ್ ಪಂಚರ್ ಆತಂದ್ರೆ ಸೌಂಡ್ ಬರಲ್ಲ. ಎಲ್ಲಿ ಹೊಡೆದು ಹೋದ್ರನ ಸೌಂಡ್ ಬರುತ್ತೆ. ಹೋಲ್ ಬಿತ್ತಂದ್ರೆ ಸೌಂಡ್ ಬರಲ್ಲ, ಪುಸ್ 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 ಅನ್ನತ್ತೆ, ಸೌಂಡ್ ಬರಲ್ಲ. ಯಾಕಂದ್ರೆ ಜಂಡು ಗೊತ್ತವಲ್ಲ. ಈಗ ನಾವು ಒಂದು ಕಡೆ ಪಿನ್ ಅಂದ್ರೆ ನಮ್ಮ ಕಡೆ ಒಂದು 3-4 ದಿವಸ ಅದಾವು. ಓಪನ್ ಮಾಡ್ಕೊಂಡು ಎಲ್ಲಿ ತಂದು ನೋಡ್ರೊಳಗೆ ನಮ್ಗೆ 1 ತಾಸು 1/2 ತಾಸು ಹಿಂಗಾಗ್ಬಿಡ್ತೈತಿ. ಆ ಜನರು ಎದಕ್ಕೆ ಬಂದಿಲ್ಲ ಅಂತಾರೆ. ಆ ಪಿನ್ ಹೋದ್ರೆ ಅವ್ರಿಗೆ ಗೊತ್ತಿರಲ್ರಿ ಅವ್ರು ಅಂದ್ರೆ ಟ್ರಿಪ್ ಎದಕ್ಕಾಗತ್ತೆ, ಹೆಂಗಾಗತ್ತೆ, ಲೈನ್ ಫಾಲ್ಟ್ ಒಂದು ಯಾವ ಏರಿಯಾ ಕಡೆ ಐತಂತ ಹುಡುಕೋದ್ರೊಳಗನ ಟೈಮ್ ಅದಕ್ಕೆ ಕರೆಂಟ್ ಕೊಡಂಗಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ. ಯಾವ ಏರಿಯಾ ಅಂದ್ರೆ ಈಗ ಎಕ್ಸಾಂಪಲ್ ಗ್ರಿಡ್ ಇಂದ ಇಲ್ಲಿವರೆಗೆ ಅಂದ್ರೆ ಟೋಟಲ್ ಒಂದು 30 ಕಿಲೋಮೀಟರ್ ಇರುತ್ತೆ. 30 ಕಿಲೋಮೀಟರ್ ಅಂದ್ರೆ ಒಂದು 100 ಇಂದ 250 ಕಂಬ ಇರ್ತವೆ. ಎಲ್ಲ ಒಂದು ಕಂಬದಾಗ ಆದ್ರೂ ಲೈನ್ ಹೋಗ್ಬೇಕು. ಎಲ್ಲ ಒಂದು ಚಾಲೆಂಜ್ ಅದ, ಹುಡುಕದ ದೊಡ್ಡ ಚಾಲೆಂಜ್. ಈಗ ಕರೆಂಟ್ ಬರೋಲ್ತ ಅಂತೇಳಿ ನಾವು ಮನೆ ಕುತ್ಕೊಂಡು ಫೋನ್ ಅದ್ರ ಮಳೆ ಬರ್ತಿರ್ತದೆ, ತೊಂದ್ರೆ ಆಗುತ್ತೆ. ಆಮೇಲೆ ನಾವು ಕಸದಾಗ ಹೋಗ್ಬೇಕು, ಹಿಂಗ ಆ ಹುಳ ಉಪ್ಪಡಿ ಇರ್ತಾವ, ಕಸದಾಗ ಹೋಗ್ಬೇಕಾಗ್ತದೆ. ಒಬ್ಬೊಬ್ಬರೇ ಇರ್ತೀವಿ, ಒಬ್ಬೊಬ್ಬರೇ ಒಂದೊಂದ್ಸರಿ ಒಬ್ಬರು ಇರ್ತೀವಿ, ಒಂದ್ಸರಿ ಇಬ್ರು ಇರ್ತೀವಿ, ನಡ್ಕೊಂಡು ಹೋಗ್ತಿರ್ಬೇಕಾಗುತ್ತೆ. ಅದೇ ನಡ್ಕೊಂಡ್ ಯಾಕಂದ್ರೆ ಹೊಲದಾಗ ಈ ಮಳೆ ಅದಕ್ಕೂ ನಡ್ಕೊಂಡು ಭಾಳ ಕಷ್ಟ ಆಗ್ಬಿಡುತ್ತೆ. ಎಲ್ಲ ರಾಡಿ ಆಗಿರ್ಬಿಟ್ಟಿರ್ತೈತಲ್ಲ, ಕಾಲು ಸುತ್ತ ಆ ಪಿನ್ ಹುಡುಕಾಡೋ ಒಂದು ನಮ್ಮ ಪಿನ್ ಯಾರೋ ಒಬ್ರು ಪರ್ಫೆಕ್ಟ್ ಆಗಿ ಇಲ್ಲ, ಏನೋ ಸೌಂಡ್ ಬಂತಂದ್ರೆ ನಮ್ಮ ಲೋಗೋ ಅಟೆಂಡ್ ಆಗುತ್ತೆ. ಸೌಂಡ್ ಯಾರು ಬಂದಿಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಕೆಲಸದೊಳಗೆ ಯಾವ ಥರದ ಕರೆಂಟ್ ಹೊಡ್ಸ್ಕೊಂಡು ಇನ್ನಾಗಿಲ್ಲ, ನನಗಾಗೈತೆ ಆಗೈತಿ ಕರೆಂಟ್ ಹೊಡೆದ ನಮ್ಮ ಸೀನಿಯರ್ ಮೇಸ್ರು JR ಅಜಾರ್ ಅಂತೇಳಿ ಪಾಪ ಲಾಸ್ಟ್ ಟೈಮ್ TC ಗ್ರೌಂಡ್ ಆಗಿತ್ತು. ಅವ್ರಿಗೆ ಗೊತ್ತಾಗಿಲ್ಲ, ಯಾಕಂದ್ರೆ ಲೈನ್ ಏನು ಬರೋವಲ್ದು, ಯಾಕೆ TC ಗ್ರೌಂಡ್ ಆಗ್ಬಿಟ್ಟಿದೆ. ಈಗ ಹೆಂಗ ಈಗ ನೋಡಿದ್ರೆ TC ಕಡೆ ಹೆಂಗ ಕುಂತಿದ್ದೆ ಅದೇ ತರ TC ಮೇಲೆ ಕುಂತೈತಿ. ಅದು TC ಕರೆಂಟ್ ಹೊಡ್ತೈತಿ, ಲೈನ್ ಟ್ರಿಪ್ ಆಗಿಲ್ಲ. ಅವರು ಸ್ವಲ್ಪ TC ಸುತ್ತಲೂ ಏನಾಗ ಅವ್ರಿಗೆ ಸ್ವಲ್ಪ ಜನ ಹೇಳ್ಯಾರ, ಏನೋ ಜುಮ್ ಅಂತಾರೆ ಅಂತ. ಇವರು TC ಕಡೆ ಹಿಂಗೆ ಟ್ರಕ್ ಟಬ್ ಬಂತು. ಈಗ ಅನಾಹುತ ಆಗ್ತಿರ್ತೀವಿ, ಯಾಕಂದ್ರೆ ಈ ಕರೆಂಟ್ ಏನೈತಿಲ್ಲ ಕಾಣ್ಲಾರ್ದೆ. ನಮಗೆ ಬೆಳಕು ಕೊಡೋ ಸಂಬಂಧ ಎಷ್ಟೋ ಮನೆ ಬೆಳಕು ಹಾರಿಬಿಟ್ಟವು. ನಿಮ್ಮಂತ ನಮಸ್ಕಾರ. ನಮ್ಮ ಜೊತೆ ವಿಡಿಯೋ ಮುಖಾಂತರ ನಮ್ಮ ರೈತರಿಗೆ ಏನು ಹೇಳ್ತೀರಿ? ಈ ತರ ರೈತರಿಗೆ ಒಂದೇ ಹೇಳ್ಕೊಳೋದು ಏನಿಲ್ಲ, ಸ್ವಲ್ಪ ನಮ್ಗೆ ತಾಳ್ಮೆಯಿಂದ ಇರ್ರಿ. ನಮ್ಗೆ ಎಲ್ಲಿ ಏನಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ನಾವು ಬಂದು ಮಾಡ್ತೀವಿ. ಸ್ವಲ್ಪ ನಮ್ಗೆ ತಾಳ್ಮೆಯಿಂದ ನಮ್ಗೆ ಪ್ರೋತ್ಸಾಹ ಕೊಟ್ರೆ ನಮ್ಗೆ ಇನ್ನೂ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ, ಇನ್ನೂ ಪ್ರೋತ್ಸಾಹ ಬರುತ್ತೆ. ಸ್ವಲ್ಪ ನೀವೇನೋ ಸ್ವಲ್ಪ ಮಾತಾಡಿದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ, ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಏನು ಮಾಡಿದ್ರೆ ಇಷ್ಟು ಮಾಡಿದ್ರೆ ಏನೋ ಒಂದು ಅಂದ್ರಲ್ಲಪ್ಪ ಅಂತ ಬೇಜಾರಾಗುತ್ತೆ. ದಯವಿಟ್ಟು ನೀವು ನಿಮ್ಮ ಸಂಕಟಕ್ಕೆ ಮಾತಾಡ್ತೀರಿ, ಇಲ್ಲ ಅನ್ನಲ್ಲ, ಬಟ್ ಆದ್ರೆ ಸ್ವಲ್ಪ ಶಾಲೆಯಿಂದ ವರ್ತನೆ ಮಾಡಿ ಅಂತ ಅಷ್ಟೇ ಕೇಳ್ಕೊತೀನಿ. ಬರುತ್ತೆ ಕರೆಂಟ್, 1 ತಾಸು ಲೇಟ್ ಆಗಿ ಬರ್ಬೋದು, ಬರುತ್ತೆ ಒಂದಷ್ಟೇ. ನೋಡಿ ಸ್ನೇಹಿತರೆ, ನಮ್ಮ ಲೈನ್ಮ್ಯಾನ್ಗಳು ಇವರಿಬ್ಬರು ಮಾತ್ರ ನಮಗಂತೂ ಬಹಳ ಸಹಕಾರ ನೀಡ್ತಾರೆ. ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ನಿಶ್ಚಿಂತೆಯಿಂದ ನಾವು ಮನೆ ಒಳಗೆ ಬೆಳಕಿನಿಂದ ಇರ್ಬೇಕಂದ್ರೆ ಇವ್ರು ಎಷ್ಟೊಂದ ಮಂದಿಗಳ ಸಹಕಾರ ಭಾಳ ಇರ್ತೈತಿ. ಅದಕ್ಕೋಸ್ಕರ ಇವರನ್ನು ಗೌರವಿಸೋಣ. ಇವಾಗ ನಮ್ಮ ನಿಜವಾದ ಹೀರೋಗಳು. ನಮ್ಮ ಮನೆಯಾಗ ಲೈಟ್ ಹತ್ತವಂದ್ರೆ ಇಂಥ ಎಷ್ಟೋ ಲೈನ್ಮ್ಯಾನ್ಗಳ ಪರಿಶ್ರಮ ಭಾಳ ಐತಿ. ಧನ್ಯವಾದಗಳು. ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.